Toon Bells. ಅರೆ ಎಲ್ಲ ಬೇಗ ಮನೆಗೆ ಹೋಗಿ, ಮಳೆ ಈಗ ಜೋರಾಗಕ್ ಶುರುವಾಗಿದೆ. ಅಮ್ಮ ಕಾಪಾಡು. ಭಯಂಕರ ಮಳೆ ಬರ್ತಿತ್ತು. ಎಲ್ಲಾ ಪಕ್ಷಿಗಳು ಅವರವರ ಮನೆಗಳಲ್ಲಿ ಆರಾಮಾಗಿ ಮಲ್ಕೊಂಡಿದ್ರು. ಟೀನು ಪಕ್ಷಿ ಅದರ ಮಕ್ಕಳಾದ ಸೋನು ಮತ್ತೆ ಟೀನು ಜೊತೆಗೆ ಅದರ ಮನೆಯಲ್ಲಿ ಅದು ಕುತ್ಕೊಂಡಿರತ್ತೆ. ಅಯ್ಯೋ ದೇವ್ರೆ, ನಾನು ಬೇರೆಯವರಿಗೆ ಸಹಾಯ ಮಾಡ್ತಾ ಮಾಡ್ತಾ ನನ್ನ ಸ್ವಂತ ಮನೆಯನ್ನೇ ನಾನು ಸರಿಯಾಗಿ ಮಾಡ್ಕೊಂಡಿಲ್ಲ ಅಲ್ವಪ್ಪ. ಇವಾಗ ನೋಡು ನಾನು ಎಷ್ಟು ಕಷ್ಟ ಪಡ್ತಿದ್ದೀನೋ. ಅಮ್ಮ, ಹಾಗಾದ್ರೆ ಬೇರೆಯವ್ರಿಗೆ ಸಹಾಯ ಮಾಡಿದ್ರೆ ನಮ್ಗೆ ಕಷ್ಟಗಳು ಬರತ್ತಾ ಅಮ್ಮ? ಇಲ್ಲ ಮಕ್ಕಳೇ, ಒಬ್ಬರಿಗೆ ಸಹಾಯ ಮಾಡಿದ್ರೆ ನಮಗೆ ಯಾವಾಗ್ಲೂ ಕೆಟ್ಟದಾಗೋದಿಲ್ಲ. ನೋಡ್ತಿರು, ಮಳೆ ನಿಂತ ನಂತರ ಎಲ್ಲರೂ ನನಗ್ ಸಹಾಯ ಮಾಡ್ತಾರೆ. ಆಗ ನಾನು ಈ ಮನೆಯನ್ನು ಸರಿ ಮಾಡ್ತೀನಿ. ಅದೇ ಸಮಯದಲ್ಲಿ ಗೋಲ್ಡಿ ಅಲ್ಲಿಗೆ ಬರುತ್ತೆ. ಅದರ ಕಣ್ಣು ತುಂಬಾ ವಿಕಾರವಾಗಿರತ್ತೆ. ಹಾ, ಇವತ್ತು ನಾನು ಇವನ್ ಮೇಲೆ ಸೇಡ್ ತೀರ್ಸ್ಕೊಳ್ಳೋ ಅಂತ ಸರಿಯಾದ ಸಮಯ ಇದು. ಹಂಗಂತ ಹೇಳ್ತಾ ಅದು ಟೀನು ಆ ಮನೆ ಒಳಗಡೆ ಹೋಗುತ್ತೆ. ಟೀನು, ಅರೆ ಗೋಲ್ಡಿ ಹದ್ದು, ನೀನು ಇಲ್ಲೇನ್ ಮಾಡ್ತಿದ್ಯಾ? ನಿನ್ನಿಂದ ನನಗೆ ತುಂಬಾ ತೊಂದರೆ ಆಗಿದೆ ಟೀನು. ಯಾವಾಗಿಂದ ನೀನು ಈ ಕಾಡಿಗೆ ಬಂದೋ, ನೀನು ಎಲ್ರಿಗೂ ಪ್ರೀತಿಯಿಂದ ಇರೋದನ್ನ ಕಲಿಸ್ಕೊಟ್ಬಿಟ್ಟಿದ್ಯಾ. ಮತ್ತೆ ಇದರಿಂದ ನಾನು ಯಾರ ಮೇಲೇನು ಜಗಳ ಮಾಡೋದಕ್ಕೆ ಆಗ್ತಾ ಇಲ್ಲ, ಸರಿಯಾಗಿ ಬೇಟೆ ನೋಡೋದಕ್ಕಾಗ್ತಾ ಇಲ್ಲ. ಗೋಲ್ಡಿ, ನೀನು ಇಲ್ಲಿಂದ ಹೋಗ್ಬಿಡು. ನಾನು ಏನೂ ತಪ್ಪು ಕೆಲಸ ಮಾಡಿಲ್ಲ. ನೀನ್ ನನ್ನ ಹತ್ರ ಯಾಕೆ ಹಿಂಗ್ ಮಾತಾಡ್ತಿದ್ಯಾ? ಈಗ ನೋಡು, ನಿನ್ನ ಈ ಕರುಣೆಯ ಹೃದಯ ನಿನಗೆ ಎಷ್ಟು ಕಷ್ಟ ಕೊಡುತ್ತೆ ಅಂತ. ಹಂಗಂತ ಹೇಳಿ ಆ ಗೋಲ್ಡಿ ಅವರ ಮಕ್ಕಳನ್ನ ಎತ್ಕೊಳ್ಳುತ್ತೆ. ಆಮೇಲೆ ಎತ್ಕೊಂಡೋಗಿ ಅವ್ರನ್ನ ನದಿಯಲ್ಲಿ ಹಾಕ್ಬಿಡುತ್ತೆ. ಅಯ್ಯೋ ನನ್ನ ಮಕ್ಕಳು! ಅವರ ಮಕ್ಕಳು ನರ್ಲಾಡ್ತಿರೋದನ್ನ ನೋಡಿದ ಟೀನು ಮಕ್ಕಳ ಹಿಂದ್ಗಡೆನೆ ಹೋಗ್ತಾಳೆ. ಅವರನ್ನ ಕಾಪಾಡಬೇಕು ಅಂತ ಅನ್ಕೋತಾಳೆ. ಅಯ್ಯೋ ಮಕ್ಕಳೇ! ನೀರು ತುಂಬಾನೇ ಜಾಸ್ತಿ ಆಗ್ತಿರುತ್ತೆ. ಟೀನು ತಾಕತ್ತಿನ ಜೊತೆಗೆ ಹಿಂದ್ಗಡೆನೆ ಹೋಗುತ್ತೆ. ಆದ್ರೂ ಮಕ್ಕಳ ಬಳಿ ಮಾತ್ರ ಅವಳ ಕೈಯಲ್ಲಿ ಹೋಗಕ್ಕಾಗಿಲ್ಲ. ಅಲ್ಲೇ ಅವ್ರಿಗೆ ಒಂದು ಫಾಲ್ಸ್ ಕೂಡ ಕಾಣಿಸ್ತಾ ಇತ್ತು. ಅಯ್ಯೋ ದೇವ್ರೆ, ವಾಟರ್ ಫಾಲ್ಸ್ ಹಂಗಂತ ಅನ್ಕೊಂಡು ಅದು ಎಷ್ಟೋ ಕಷ್ಟಪಟ್ಟು ಅವ್ರ ಹತ್ರ ಹೋಗತ್ತೆ. ಅವರು ವೇಗವಾಗಿ ಆ ಫಾಲ್ಸ್ ಹತ್ರ ಹೋಗ್ತಾರೆ. ಆಮೇಲೆ ಆ ಮಕ್ಕಳಿಬ್ಬರು ಫಾಲ್ಸ್ ಇಂದ ಕೆಳಗಡೆ ಬೀಳ್ತಾರೆ. ಟೀನು ಪಕ್ಷಿಗೆ ಅವರನ್ನ ಕಾಪಾಡಕ್ಕಾಗಿಲ್ಲ. ನೀರು ಜಾಸ್ತಿ ಇದ್ದ ಕಾರಣದಿಂದ ಮಕ್ಕಳು ಎಲ್ಲೋ ಕಳೆದು ಹೋಗ್ತಾರೆ. ಪಾಪ ಅವಳು ಬೇಜಾರಾಗಿ ಅಳಕ್ ಶುರು ಮಾಡ್ತಾಳೆ. ಡ್ರೀಮ್ಲ್ಯಾಂಡ್ ಕಾಡಲ್ಲಿ ತುಂಬಾ ಸ್ವಲ್ಪ ಮಳೆ ಬರ್ತಿತ್ತು. ಅದರಿಂದ ಪಕ್ಷಿಗಳೆಲ್ಲರೂ ನದಿ ಪಕ್ಕದಲ್ಲಿ ಆಟಾಡ್ಕೋತಾ ಇರ್ತಾರೆ. ವಾ, ಎಂತ ವಾತಾವರಣ! ಈಗಿರ್ಬೇಕಾದ್ರೆ ನದಿ ಪಕ್ಕದಲ್ಲೇ ಆಟವಾಡೋದಕ್ಕೆ ಎಷ್ಟು ಮಜಾ ಬರ್ತಾ ಇದೆ. ಸಡನ್ ಆಗಿ ಮಳೆ ಜಾಸ್ತಿ ಆಗಕ್ಕೆ ಶುರು ಆಗತ್ತೆ. ಅರೆ ಎಲ್ಲ ಬೇಗ ಮನೆಗೆ ಹೋಗಿ, ಮಳೆ ಈಗ ಜೋರಾಗಕ್ ಶುರುವಾಗಿದೆ. ಗಾಳಿ ಬೇರೆ ಜಾಸ್ತಿ ಆಯ್ತು. ಆಗ ಮಿಂಕಿ ಪಕ್ಷಿಯ ಮಗು ಗಾಳಿಗೆ ಅದು ಹಿಂದ್ಗಡೆ ಹೊಡ್ಕೊಂಡು ಹೋಗತ್ತೆ. ಅಮ್ಮ ಕಾಪಾಡು. ಮಿಂಕಿ ಕಾಪಾಡೋಣ ಅಂತ ಹೋಗ್ತಾಳೆ. ಆದ್ರೆ ಗಾಳಿ ಅವಳನ್ನ ಕೂಡ ಹಿಂದ್ಗಡೆ ಎಳಿತಾ ಇರತ್ತೆ. ಆಗ ಮಿಂಕಿ ಪಕ್ಷಿಯ ಮಗು ಹೋಗಿ ನೀರಲ್ಲಿ ಬೀಳುತ್ತೆ. ಆಗ ಅಲ್ಲಿಗೆ ಟೀನು ಪಕ್ಷಿ ಬರುತ್ತೆ. ಆಮೇಲೆ ಮಗುನ ಎತ್ಕೊಂಡ್ಬಿಡುತ್ತೆ. ಮಗು ಗಟ್ಟಿಯಾಗಿಡ್ಕೋ. ಟೀನು ಪಕ್ಷಿ ಆ ಮಗುನ ಎತ್ಕೊಂಡು ಬೇರೆ ಪಕ್ಷಿಗಳ ಬಳಿ ಬರುತ್ತೆ. ಮುನ್ನ, ನಿಮಗೆ ತುಂಬಾ ತುಂಬಾ ಧನ್ಯವಾದ. ನೀವ್ ಯಾರು? ನಾನು ಟೀನು ಪಕ್ಷಿ, ಟೂನ್ ಬೆಲ್ಸ್ ಕಾಡಲ್ಲಿ ಜೀವಿಸ್ತಿದ್ದೆ. ಅರೆ, ನೀನ್ ಅದೇ ದಯಾಮಯ ಹಕ್ಕಿ ಟೀನು ಅಲ್ವಾ? ನಾವು ನಿನ್ ಬಗ್ಗೆ ತುಂಬಾನೇ ಕೇಳ್ಪಟ್ಟಿದೀವಿ. ಹಾ, ನಾನು ಅವಳೇ. ಏನಾಯ್ತು ತಂಗಿ, ನೀನ್ ಸ್ವಲ್ಪ ಬೇಜಾರಲ್ಲಿದೆಯಲ್ಲ? ಟೀನು ಅವಳಿಗೆ ನಡೆದ ಅನ್ಯಾಯವನ್ನು ಅವ್ರಿಗೆಲ್ಲರಿಗೂ ಹೇಳ್ತಾಳೆ. ಅರೆ ಟೀನು, ನಿನ್ ಕತೆ ತುಂಬಾನೇ ಎಮೋಷ್ನಲ್ ಆಗಿದೆ. ಭಗವಂತನ ದಯೆಯಿಂದ ನಿನ್ನ ಮಕ್ಕಳು ನಿನಗೆ ತುಂಬಾ ಬೇಗ ಸಿಕ್ಲಿ. ನಾನೇ ಅನ್ಕೋತಿದ್ದೀನಂತಾನೆ ನನ್ನ ಮಕ್ಕಳು ಈ ಕಾಡಿಗೆ ಹೊಡ್ಕೊಂಡ್ ಬರ್ತಾರಂತ. ಅದಕ್ಕೆ ನಾನು ಸ್ವಲ್ಪ ದಿನ ಇಲ್ಲಿ ಇರೋಣ ಅನ್ಕೊಂಡಿದ್ದೀನಿ. ನಾನು ಇರ್ಬೋದಾ? ಅರೆ, ಏನಂತ ಮಾತಾಡ್ತಾ ಇದ್ದೀರಾ ಟೀನು ತಂಗಿ? ಆ ಕಾಡಲ್ಲಿ ಟೀನುಗೆ ಪಕ್ಷಿಗಳು ಎಲ್ಲರೂ ಸಹಾಯ ಮಾಡ್ತಾರೆ. ಅವರ ಫ್ರೆಂಡ್ಸ್ ಎಲ್ಲರೂ ಸೇರ್ಕೊಂಡು ಮಕ್ಕಳನ್ನ ಹುಡುಕ್ತಾರೆ.
ಆದ್ರೂ ಎಷ್ಟೇ ಹುಡುಕಿದ್ರು ಅವರು ಸಿಗೋದೇ ಇಲ್ಲ. ಪಾಪ ಅವರು ತುಂಬಾ ಬೇಜಾರಾಗ್ತಾರೆ. ಅದನ್ನ ಯೋಚನೆ ಮಾಡಿ ಟೀನು ಬೇಜಾರಾಗಿರ್ತಾಳೆ. ಟೀನು, ನೀನ್ ಬೇಜಾರು ಮಾಡ್ಕೋಬೇಡ. ನನ್ ಮನಸ್ಸು ಹೇಳ್ತಾ ಇದೆ, ಒಂದಿನ ನಿನ್ ಮಕ್ಕಳು ನಿನ್ಗೆ ಖಂಡಿತ ಸಿಗ್ತಾರೆ. ನಾನ್ ಮತ್ತೆ ಮಕ್ಕಳನ್ನ ನೋಡ್ತೀನಿ ಅನ್ನೋ ನಂಬಿಕೆ ಇಲ್ಲ. ಆಗ ಸೋನು ಪಾರಿವಾಳ ಅಲ್ಲಿಗೆ ಬರುತ್ತೆ. ಮಿಂಕಿ ಹಕ್ಕಿಗೆ ತುಂಬಾ ದೊಡ್ಡ ಏಟು ಬಿದ್ದಿದೆ. ಆಕೆ ಕೊನೆ ಉಸಿರನ್ನ ಎಳಿತಾ ಇದ್ದಾಳೆ. ಎಲ್ಲ ಪಕ್ಷಿಗಳು ಕೊನೆ ಬಾರಿ ಭೇಟಿ ಮಾಡೋದಕ್ಕೆ ಅವ್ರ ಮನೆ ಹತ್ರ ಹೋಗಿ. ಅರೆ, ಏನೋ ಮಿಂಕಿಗೆ ಪ್ರಾಣಾಪಾಯ ಬಂದಿದ್ಯಾ? ನಡೀರಿ, ನಾವು ಬೇಗ ಆಕೆ ಹತ್ರ ತಲುಪಬೇಕು. ಅವರಿಬ್ರು ಮಿಂಕಿನ ನೋಡಕ್ಕೋಸ್ಕರ ಬರ್ತಾರೆ. ಅಲ್ಲಿ ಬೇರೆ ಎಲ್ಲಾ ಪಕ್ಷಿಗಳು ಮತ್ತು ಅವರ ಡಾಕ್ಟರ್ ಕೂಡ ಇರ್ತಾರೆ. ಅರೆ ಮಿಂಕಿ, ಯಾಕೆ ಹಿಂಗಾಯ್ತು ನಿನ್ನ ಈ ಪರಿಸ್ಥಿತಿ? ನಾನು ಟೊಮೆಟೊ ತೋಟದಲ್ಲಿ ಟೊಮೆಟೊ ತಿಂತಿದ್ದಾಗ ಆ ಗೋಲ್ಡಿ ಹದ್ದು ಅಲ್ಲಿಗೆ ಬಂದ. ಅವನನ್ನ ಅಟ್ಯಾಕ್ ಮಾಡಕ್ ಬಂದ. ಆದ್ರಿಂದ ನಾನು ಅಲ್ಲೇ ಪಕ್ಕದಲ್ಲಿರುವ ಗಿಡಗಳಲ್ಲಿ ನಾನು ಬಚ್ಚಿಟ್ಕೊಂಡೆ. ಆಮೇಲೆ ನಾನು ಅವನು ಹೋದ ನಂತರ ಅಲ್ಲಿಂದ ಬರೋಣ ಅಂತ ಟ್ರೈ ಮಾಡಿದಾಗ ನನಗೆ ಕಷ್ಟ ಆಯ್ತು. ಇವಾಗ ನಿಜವಾಗ್ಲೂ ಈ ನೋವನ್ನು ನನ್ನ ಕೈಲಿ ತಡ್ಕೊಳಕ್ಕಾಗಲ್ಲ. ಅರೆ, ಇದಕ್ಕೇನಾದ್ರೂ ಮಾತ್ರ ಇರುತ್ತಲ್ವಾ? ದಯವಿಟ್ಟು ನೋಡಿ. ನೀವು ಡಾಕ್ಟರ್ ಅಲ್ವಾ? ಹೆಂಗಾದ್ರೂ ಮಿಂಕಿನ ಕಾಪಾಡಿ. ಔಷಧಿ ಏನೋ ಇದೆ ಟೀನು, ಆದ್ರೆ ಔಷಧಿ ಎಲ್ಲಿದೆಯೋ ಅಲ್ಲಿಂದ ಯಾರು ತರೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅಲ್ಲಿ ಹೋಗೋದು ತುಂಬಾ ಅಪಾಯ. ಪ್ರಾಣಾಪಾಯ ಇರುವ ಆ ಜಾಗ ಯಾವುದು? ನೀಲಿ ಗುಹೆ. ಆ ಗುಹೆಯಲ್ಲಿ ನೀಲಗಿರಿಯ ಒಂದು ಮರ ಇದೆ. ಅದರಲ್ಲಿ ನೀಲಿ ಹೂವು ಬಿಡುತ್ತೆ. ಆ ಹೂವಿಂದ ಮಾಡಿರುವಂಥ ಲೇಪದಿಂದ ದೊಡ್ಡ ದೊಡ್ಡ ಗಾಯನೂ ವಾಸಿಯಾಗುತ್ತೆ. ಆದರೆ ಆ ಗುಹೆಯಿಂದನೇ ನಮ್ಮ ನದಿ ನೀರು ಕೂಡ ಹೋಗುತ್ತೆ. ಅಸಲಿಗೆ ನೀಲಿ ಗುಹೆ ಅರ್ಧಕ್ಕಿಂತ ಹೆಚ್ಚು ನೀರಿಂದನೇ ತುಂಬಿರುತ್ತೆ. ಮತ್ತೆ ಮೇಲಿಂದ ನೀರು ಹೆಂಗೆ ತುಂಬುತ್ತೆ, ಆಗದು ಸಂಪೂರ್ಣವಾಗಿ ನೀರಿಂದ ತುಂಬ ಹೋಗುತ್ತೆ. ಹಾಗಾಗಿ ಇಲ್ಲಿವರೆಗೂ ಅಲ್ಲಿಗೆ ಹೋಗೋಕೆ ಯಾರೂ ಸಹ ಧೈರ್ಯ ಮಾಡಲೇ ಇಲ್ಲ. ಬಹುಶಃ ನಾವು ಅದರ ಒಳಗಡೆ ಹೋದಾಗ ಆಗ ಪಾನೀಯ ರಭಸ ಕಡಿಮೆ ಆಗ್ಬೋದು. ಆದರೆ ಒಳಗಡೆ ಹೋಗ್ತಿದ್ದಂಗೆ ನೀರಿನ ರಭಸ ಹೆಚ್ಚಾದರೆ ಆಗ ಪೂರ್ತಿ ಗುಹೆ ನೀರಲ್ಲಿ ತುಂಬ ಹೋಗುತ್ತೆ. ಮತ್ತು ಅದೇ ರೀತಿ ಅದರ ಒಳಗಡೆ ಹೋಗುವಂಥ ವ್ಯಕ್ತಿ ಕೂಡ ನೀರಲ್ಲಿ ಮುಳುಗಿ ಸತ್ತೋಗ್ತಾರೆ. ನಾನು ಆ ಗುಹೆಗೆ ಹೋಗ್ತೀನಿ. ಅಲ್ಲಿ ಹೋಗಿ ಆ ಮೂಲಿಕೆ ತರ್ತೀನಿ. ಟೀನು, ನಾವು ನಿನಗೆ ಈ ರೀತಿ ಮಾಡೋದಕ್ಕೆ ಬಿಡೋಕ್ಕಾಗೋದಿಲ್ಲ. ಇಲ್ಲ, ದಯವಿಟ್ಟು ನನ್ನ ತಡಿಬೇಡಿ. ಹೆಂಗೋ ನನ್ನ ಮಕ್ಕಳು ಕಳೆದು ಹೋದ್ರು. ಈಗ ನನ್ನ ಮಕ್ಕಳಿಲ್ದೇ ಇರೋ ಜೀವನ ನನಗೆ ಬೇಡ. ಈ ಒಂದು ಪ್ರಾಣದ ಮೇಲೆ ನನಗೆ ಆಸೆನೇ ಇಲ್ಲ. ಅದನ್ನ ಕೇಳಿಸ್ಕೊಂಡು ಬೇರೆ ಪಕ್ಷಿಗಳೆಲ್ಲ ತುಂಬಾ ಬೇಜಾರಾಗಿ ಅದನ್ನ ನೋಡ್ತವೆ. ಆಮೇಲೆ ಟೀನು ಅಲ್ಲಿಂದ ಹೋಗ್ಬಿಡುತ್ತೆ. ತುಂಬಾ ಹೊತ್ತು ಪ್ರಯಾಣ ಮಾಡಿದ ನಂತರ ಅದು ಆ ಗುಹೆಯನ್ನು ನೋಡುತ್ತೆ. ಅರೆ, ಈ ಗುಹೆಯಲ್ಲಿ ತುಂಬಾ ಜಾಸ್ತಿ ನೀರು ತುಂಬಿದೆ ಅಲ್ವಾ? ಸರಿ, ಪರವಾಗಿಲ್ಲ. ನಾನು ಹೆಂಗಾದ್ರೂ ಮಿಂಕಿಯ ಪ್ರಾಣ ಕಾಪಾಡ್ಲೇಬೇಕು. ಹಂಗಂತೇಳಿ ಅದು ಗುಹೆ ಒಳಗಡೆ ಹೋಗುತ್ತೆ. ಆಮೇಲೆ ಅದು ಒಳಗಡೆ ಹೋಗ್ತಿದ್ದಂಗ್ಲೇ ಅಲ್ಲಿ ನೀರು ಜಾಸ್ತಿ ಆಗ್ತಾ ಇರುತ್ತೆ. ಆದ್ರೂ ಧೈರ್ಯವಾಗಿ ಅದು ಹೋಗುತ್ತೆ. ಅವಳು ಈ ತರ ಸ್ವಲ್ಪ ಹೊತ್ತು ಆರ್ಕೊಂಡೋದ ನಂತರ ಆ ಗುಹೆಯ ಇನ್ನೊಂದು ದ್ವಾರದ ಬಳಿ ನೀರು ಆಚೆ ಬರ್ತಿರುತ್ತೆ. ಅವಳು ಆ ಗುಹೆಯಿಂದ ಆಚೆ ಬರ್ತಾಳೆ. ಆಗ ಅವಳು ಒಂದು ತೋಟವನ್ನು ನೋಡ್ತಾಳೆ. ಅರೆ ವಾ, ಈ ತೋಟ ಎಷ್ಟು ಸುಂದರವಾಗಿದೆ. ಹಂಗಂತ ಅನ್ಕೊಂಡು ತುಂಬಾ ಹೊತ್ತು ಹುಡುಕಿದ ನಂತರ ಅವಳಿಗೆ ಡಾಕ್ಟರ್ ಹೇಳಿದ ಆ ಒಂದು ಮರ ಕಾಣಿಸುತ್ತೆ. ಅಲ್ಲಿ ನೀಲಿ ಹೂವ ಇರುತ್ತೆ. ಇದೇ ನೀಲ್ಗಿರಿ ಹೂವ ಅಂತ ಅನ್ಸತ್ತೆ. ಹಂಗಂತ ಅದು ಅನ್ಕೊಂಡು ಹೂವ ಕಿತ್ಕೊಂಡು ಅಲ್ಲಿಂದ ಹೊರಡುತ್ತೆ. ಅದು ಹೊರಡೋ ಸಮಯದಲ್ಲಿ ಅದಕ್ಕೆ ಪಕ್ಷಿಯ ಫುಟ್ ಪ್ರಿಂಟ್ಸ್ ಕಾಣಿಸುತ್ತೆ. ಇದು ಖಂಡಿತ ಪಕ್ಷಿಯ ಫುಟ್ ಪ್ರಿಂಟ್ಸೇ. ಒಂದು ಚಿಕ್ಕ ಮರಿಯಾಗಿರ್ಬೇಕು. ಹಂಗಂತ ಅನ್ಕೊಂಡು ಅದನ್ನ ಫಾಲೋ ಮಾಡ್ಕೊಂಡು ಹೋಗತ್ತೆ. ಆಮೇಲೆ ಅದು ಒಂದು ಗುಹೆ ಒಳಗಡೆ ಹೋಗತ್ತೆ. ಅವಳು ಒಳಗಡೆ ಹೋಗ್ತಾಳೆ. ಅವರ ಮಕ್ಕಳನ್ನು ಅಲ್ಲಿ ನೋಡಿದ ತಕ್ಷಣ ಅವಳ ಕಣ್ಣಲ್ಲಿ ನೀರ್ ಬರುತ್ತೆ. ಅವಳು ತುಂಬಾ ಸಂತೋಷ ಪಡ್ತಾಳೆ. ನನ್ನ ಪ್ರೀತಿಯ ಮಕ್ಕಳೇ. ಟೀನು ಅವರಿಬ್ಬರನ್ನ ಹಪ್ಕೋತಾಳೆ. ಅಮ್ಮ, ನನಗೆ ನಂಬಿಕೆ ಇತ್ತು, ಖಂಡಿತ ನೀವು ಕಾಪಾಡಕ್ ಬರ್ತೀರಾ ಅಂತ. ನನ್ನ ಮಕ್ಕಳೇ, ಆ ದೇವರಿಗೆ ಧನ್ಯವಾದ. ಸರಿ, ಬನ್ನಿ ಮಕ್ಕಳೇ, ಹೋಗೋಣ. ಎಲ್ಲಿಗಮ್ಮ? ನಾನು ಒಂದು ಪಕ್ಷಿಯ ಪ್ರಾಣ ಕಾಪಾಡಬೇಕು. ಅವಳನ್ನ ಕಾಪಾಡೋದಕ್ಕೋಸ್ಕರನೇ ನಾನು ಇಲ್ಲಿಗೆ ಬಂದೆ. ಅದ್ರ ಕಾರಣ ನೀವು ನನಗೆ ಸಿಕ್ಕಿದ್ರಿ. ಟೀನು ನೀಲಗಿರಿ ಹೂವನ್ನು ಕಾಲಲ್ಲೇ ಎತ್ಕೊಂಡು ಅದು ಅಲ್ಲಿಂದ ಮಕ್ಕಳನ್ನ ಕರ್ಕೊಂಡು ಕಾಡಿಗೆ ಹೋಗತ್ತೆ. ಅರೆ ವಾ,
ಟೀನು ಹಕ್ಕಿ ಬಂದ್ಬಿಟ್ಲು. ಡಾಕ್ಟರ್ ಸಾಹೇಬ್ರೆ ತಗೊಳ್ಳಿ. ಡಾಕ್ಟರ್ ಬೇಗ ಅದನ್ನ ತಗೊಂಡು ಒಂದು ಲೇಪನವನ್ನು ಮೀನುಗೋಸ್ಕರ ತಯಾರು ಮಾಡ್ತಾನೆ. ಮತ್ತೆ ಆ ಲೇಪನವನ್ನು ಗಾಯ ಆದ ಜಾಗದಲ್ಲಿ ಹಾಕ್ತಾನೆ. ಅಬ್ಬಾ, ನನಗೆ ನಿಜವಾಗ್ಲೂ ಇವಾಗ ಸ್ವಲ್ಪ ಸರಿ ಆಗ್ತಿದೆ. ನಿನಗೆ ತುಂಬಾ ತುಂಬಾ ಧನ್ಯವಾದ ಟೀನು. ಈ ಮಕ್ಕಳು ಯಾರು? ಇವರು ನನ್ನ ಮಕ್ಕಳು. ಇವ್ರ ನುಡ್ಕೊಂಡೆ ನಾನು ಇಲ್ಲಿಗೆ ಬಂದಿದ್ದು. ಅದನ್ ಕೇಳಿಸ್ಕೊಂಡು ಅವ್ರ ಎಲ್ಲರಿಗೂ ಸಂತೋಷ ಆಗತ್ತೆ. ಅಭಿನಂದನೆಗಳು ಟೀನು ಹಕ್ಕಿ. ಈಗ ನಾವು ನಿನ್ನ ಖುಷಿಯಿಂದ ಇರೋ ನಂಬಿಕೆ ಇಟ್ಕೋಬಹುದಲ್ವಾ? ಇನ್ಮೇಲೆ ಯಾವ ಕಷ್ಟ ಇಲ್ಲ. ನನ್ ಮಕ್ಕಳು ನನಗ್ ಸಿಕ್ಬಿಟ್ರಲ್ವಾ? ಹಂಗಂತ ಹೇಳಿ ಮೀನು ಮಕ್ಕಳನ್ನು ಅದು ಸಂತೋಷವಾಗಿ ಹಪ್ಕೊಳ್ಳುತ್ತೆ. ಮತ್ತೆ ಈ ಕತೆ ತುಂಬಾ ಸಂತೋಷವಾಗಿ ಮುಗಿಯುತ್ತೆ. ಮಾವಿನ ಮರ, ನಾವು ನಿಮಗೆ ಎಷ್ಟೊಂದು ಮರ್ಯಾದೆ ಕೊಡ್ತಾ ಇದ್ವಿ, ಮತ್ತೆ ನೀನ್ ನಮಗೆ ಈ ರೀತಿ ಉತ್ತರ ಕೊಟ್ಟಿಯಾ? ಇದು ನನ್ನ ತಪ್ಪಿಂದ ಆಗಿಲ್ಲ. ಈಗ ನಾವು ನಿಮ್ಮ ಒಂದು ಹಣ್ಣನ್ನು ತಿನ್ನೋದಿಲ್ಲ, ಯಾರು ನಿನ್ನ ಹತ್ರ ಯಾವತ್ತೂ ಮಾತಾಡೋದಿಲ್ಲ. ಗೆಳೆಯರೆ, ನನ್ನ ಮಾತು ಕೇಳಿ. ಮಳೆಗಾಲ ಮತ್ತು ಮಾವಿನ ಮನೆ. ಒಂದು ಕಾಡಲ್ಲಿ ಎಲ್ಲ ಜಂತುಗಳು ಮತ್ತು ಪಕ್ಷಿಗಳು ತುಂಬಾನೇ ಒಗ್ಗಟ್ಟಾಗಿ ಅವುಗಳು ಜೀವಿಸ್ತಿದ್ವು. ಆ ಕಾಡು ತುಂಬಾನೇ ಸುಂದರವಾಗಿತ್ತು. ಆ ಕಾಡಲ್ಲಿ ಒಂದು ಮಾವಿನ ಗಿಡ ಇತ್ತು. ಆ ಮಾವಿನ ಹಣ್ಣು ತುಂಬಾನೇ ರುಚಿಯಾಗಿರ್ತಿತ್ತು. ಅದರಿಂದ ಎಲ್ಲಾ ಜಂತುಗಳು ಆ ಮಾವಿನ ಹಣ್ಣನ್ನು ಸಂತೋಷವಾಗಿ ತಿಂತಿದ್ರು. ಅದರಿಂದಾನೇ ಈ ಮಾವಿನ ಗಿಡ ಕಾಡಲ್ಲಿ ತುಂಬಾನೇ ಫೇಮಸ್ ಆಗಿರತ್ತೆ. ಆದ್ರೆ ಗೋಲ್ಡಿ ಗಿಡುಗಗೆ ಮಾತ್ರ ಈ ಮರನ ನೋಡಿದ್ರೆ ತುಂಬಾನೇ ಹೊಟ್ಟೆ ಕಿಚ್ಚು. ಎಲ್ಲ ಮರ ನನ್ನ ಕಾಡಲ್ಲೇ ಇದೆ. ಮೊದಲು ಎಲ್ಲ ಪ್ರಾಣಿಗಳು ನನ್ನ ಕಾಡಿಗೆ ಬರ್ತಾ ಇದ್ರು, ಮತ್ತೆ ಪ್ರತಿಯೊಂದು ಹಣ್ಣಿಗೆ ಬದಲು ಏನಾದರೂ ನನಗೆ ಕೊಡ್ತಾ ಇದ್ರು. ಆದರೆ ಈ ಮರ ಎಲ್ರಿಗೂ ಫ್ರೀಯಾಗಿ ಮಾವಿನಕಾಯಿ ಕೊಡ್ತಾ ಇದೆ. ಇದರಿಂದ ನನ್ನ ದಂಧೆ ಮುಚ್ಚಿ ಹೋಗಿದೆ. ಒಂದಿನ ಸಾಯಂಕಾಲ ಒಂದು ಬಿರುಗಾಳಿ ಬರುತ್ತೆ. ಆಗ ಸೋನು ಪಾರಿವಾಳ ಆ ಕಡೆನೆ ಹಾರ್ಕೊಂಡು ಹೋಗ್ತಾ ಇರತ್ತೆ. ಬಿರುಗಾಳಿ ಬರೋದನ್ನ ನೋಡಿ ಆ ಮರದ ಕೆಳಗಡೆನೆ ಕುತ್ಕೊಂಡ್ಬಿಡತ್ತೆ. ಅಲ್ಲೇ ಗೋಲ್ಡಿ ಗಿಡುಗ ಕೂಡ ಬಚ್ಚಿಟ್ಕೊಂಡು ನೋಡ್ತಾ ಇರತ್ತೆ. ಈಗ ಬರುತ್ತೆ ಮಜಾ. ಅದೊಂದು ಕಲ್ಲನ್ನ ಎತ್ಕೊಂಡೋಗಿ ಮರದ ರೆಂಬೆಯ ಮೇಲೆ ಹಾಕತ್ತೆ. ಅದರಿಂದ ಮರದ ರೆಂಬೆ ಒಡೆದೋಗತ್ತೆ ಮತ್ತೆ ಸೋನು ಮೇಲೆನೆ ಹೋಗಿ ಬಿದ್ಬಿಡತ್ತೆ. ಅಲ್ಲೇ ತಕ್ಷಣ ಆ ಸೋನು ಪಾರಿವಾಳ ಸತ್ ಹೋಗ್ಬಿಡತ್ತೆ. ಬಿರುಗಾಳಿ ಶಾಂತಿಯಾದ ನಂತರ ಪಕ್ಷಿಗಳು ಮತ್ತೆ ಜಂತುಗಳು ಅಲ್ಲಿಗೆ ಬರ್ತವೆ. ಮಾವಿನ ಮರ, ನಾವು ನಿಮಗೆ ಎಷ್ಟೊಂದು ಮರ್ಯಾದೆ ಕೊಡ್ತಾ ಇದ್ವಿ, ಮತ್ತೆ ನೀನ್ ನಮಗೆ ಈ ರೀತಿ ಉತ್ತರ ಕೊಟ್ಟಿಯಾ? ಇದು ನನ್ನ ತಪ್ಪಿಂದ ಆಗಿಲ್ಲ. ಗಾಳಿ ತುಂಬಾ ವೇಗವಾಗಿತ್ತು, ಮತ್ತೆ ನೀನಿನ್ ಕೊಂಬೆನ ನಿಭಾಯಿಸಬೇಕಾಗಿತ್ತು. ನಿನ್ನ ಕಾರಣದಿಂದ ನಮ್ಮ ಸೋನು ಪಾರಿವಾಳ ಸೋತೋಯ್ತು. ಈಗ ನಾವು ನಿಮ್ಮ ಒಂದು ಹಣ್ಣನ್ನು ತಿನ್ನೋದಿಲ್ಲ, ಯಾರು ನಿನ್ನ ಹತ್ರ ಯಾವತ್ತೂ ಮಾತಾಡೋದಿಲ್ಲ. ಗೆಳೆಯರೆ, ನನ್ನ ಮಾತು ಕೇಳಿ. ಎಲ್ಲರೂ ಅಲ್ಲಿಂದ ಹೋಗ್ಬಿಡ್ತಾರೆ. ಅದರ ನಂತರ ಪಾಪ ಅವನು ಒಬ್ಬಂಟಿ ಆಗ್ಬಿಡ್ತಾನೆ. ದಿನ ರಾತ್ರಿ ಹಗಲು ಅಂತ ಅಳ್ತಾನೆ ಇರ್ತಾನೆ. ಅದೇ ಕಾಡಲ್ಲಿ ಮೀನು ಪಕ್ಷಿ ಕೂಡ ಜೀವಿಸ್ತಿತ್ತು. ಅದಕ್ಕೆ 3 ಮಕ್ಕಳು ಇದ್ದರು. ಮಕ್ಕಳೇ, ನೀವು ಎಲ್ಲೂ ಹೋಗ್ಬಾರ್ದು. ನಿಮಗೆ ಆಹಾರ ತಗೊಂಬರೋಷ್ಟೊತ್ತಿಗೆ ಸಾಯಂಕಾಲ ಆಗತ್ತೆ. ಅದಕ್ಕೆ ನೀವು ಮನೆಯಲ್ಲೇ ಇರ್ಬೇಕು, ಆಯ್ತಾ? ಮಮ್ಮಿ, ಯಾವುದೇ ಪಕ್ಷಿ ಆಹಾರ ತರಕ್ ಹೋದ್ರು ಒಂದೇ ಅವರಲ್ಲಿ ಬಂದ್ಬಿಡುತ್ತೆ. ಆದ್ರೆ ನೀನು ಮಾತ್ರ ನಮಗೆ ಹಣ್ಣು ತರೋದಕ್ಕೆ ಯಾಕಮ್ಮ 1 ದಿನ ಆಗತ್ತೆ? ಮಕ್ಕಳೇ, ನಮ್ಮ ಕಾಡಲ್ಲಿ ಬರೀ ಮಾವಿನ ಮರ ಬಿಟ್ರೆ ಬೇರೆ ಏನೂ ಇಲ್ಲ. ಅಲ್ಲಿಂದ ಮಾವಿನ ಹಣ್ಣು ನಾವು ತರಕ್ಕಾಗಲ್ಲ. ಕಾಡಲ್ಲಿರುವ ಜಂತುಗಳು ಮತ್ತೆ ಪಕ್ಷಿಗಳು ಗೋಲ್ಡಿ ಗಿಡುಗ ತೋಟದಲ್ಲಿಂದ ಹಣ್ಣು ಖರೀದಿ ಮಾಡ್ಕೊಂಡ್ ಬರ್ತಾರೆ. ಆದ್ರೆ ನಮ್ಮ ಹತ್ರ ದುಡ್ಡಿಲ್ಲ ಅಲ್ವಾ? ಅದ್ರಿಂದಾನೇ ನಾನು ಬೇರೆ ಕಾಡಿಗೆ ಹೋಗಿ ನಿಮ್ಗೋಸ್ಕರ ಹಣ್ಣು ತಗೊಂಡ್ ಬರ್ತೀನಿ. ಅದಕ್ಕೆ ನನಗೆ ಹಣ್ಣು ತರಕ್ಕೆ ತುಂಬಾನೇ ಲೇಟ್ ಆಗತ್ತೆ. ಸರಿ ಅಮ್ಮ, ನೀನು ಭದ್ರವಾಗಿ ಹೋಗ್ಬಾ. ಮೀನು ಪಕ್ಷಿ ಆಹಾರ ತರಕ್ಕೆ ಹೋಗಿರುತ್ತಲ್ವಾ, ತುಂಬಾನೇ ಲೇಟ್ ಆಗ್ಬಿಟ್ಟಿರುತ್ತೆ. ಪಾಪ ಮಕ್ಕಳು ನೋಡ್ತಾ ಇರ್ತಾರೆ ಅಮ್ಮನ್ಗೋಸ್ಕರ. ಇನ್ನೊಂದ್ ಕಡೆ ಮೀನು ಪಕ್ಷಿ ಬರಕ್ಕಿಂತ ಮುಂಚೆನೆ ಪಾಪ ಜೋರಾಗಿ ಮಳೆ ಬರಕ್ಕೆ ಶುರು ಆಗ್ಬಿಡತ್ತೆ. ಅಯ್ಯೋ ಅಮ್ಮ, ಏನು ಇನ್ನೂ ಬಂದೇ ಇಲ್ಲ? ನೋಡಿದ್ರೆ ಮಳೆ ಇಷ್ಟು ಜೋರಾಗಿ ಹಿಡ್ಕೊಂಡಿದೆ. ಅಮ್ಮ ಭದ್ರವಾಗಿ ಮನೆಗೆ ಬರ್ಬೇಕು. ಅದೇ ಸಮಯದಲ್ಲಿ ಗೋಲ್ಡಿ ಅಲ್ಲಿಗೆ ಬರ್ತಾನೆ. ಮೀನು ಹಕ್ಕಿ, ಎಲ್ಲಿದೆ ಈ ಮೀನು ಹಕ್ಕಿ? ಅದನ್ನ ನೋಡಿದ ತಕ್ಷಣ ಪಾಪ ಮಕ್ಕಳು ಭಯ ಪಡ್ತಾರೆ. ಅಕ್ಕಪಕ್ಕದಲ್ಲಿರುವ ಬೇರೆ ಪಕ್ಷಿಗಳು ಅಲ್ಲಿಗೆ ಬರ್ತವೆ. ಏನಾಯ್ತು ಗೋಲ್ಡಿ ಹದ್ದು? ಯಾಕೆ ಮಕ್ಕಳ ಮೇಲೆ ರೇಗ್ತಾ ಇದೀಯಾ? ಅಷ್ಟರಲ್ಲಿ ಮೀನು ಪಕ್ಷಿ ಅಲ್ಲಿಗೆ ಬಂದ್ಬಿಡತ್ತೆ. ಅದರ ಬಾಯಲ್ಲಿ ಮಕ್ಕಳಿಗೋಸ್ಕರ ಆಪಲ್ ಇರತ್ತೆ. ನೋಡಿ ಮಕ್ಕಳೇ, ನಾನು ಬಂದ್ಬಿಟ್ಟೆ.
ಆಗ ಅದು ಬೇರೆ ಪಕ್ಷಿಗಳನ್ನ ನೋಡುತ್ತೆ. ಗೋಲ್ಡಿ ಹದ್ದು ನೀವೇನ್ ಮಾಡ್ತಿದ್ದೀರಾ ಇಲ್ಲಿ? ನೀವೆಲ್ಲರೂ ಇಲ್ಲಿ ಏನ್ ಮಾಡ್ತಿದ್ದೀರಾ? ಏನಾಯ್ತು? ನೋಡಿದ್ರೆ ನೀವೆಲ್ಲ ಈಕೆ ಮಾಡಿರೋ ಕಳ್ತನವನ್ನ ಹೇಗೆ ನೋಡಿ ಹೆಂಗ್ ಮಾತಾಡ್ತಾ ಇದೆ. ಈಕೆ ದಿನ ನನ್ನ ಜಾಗಿಂದ ಹಣ್ಣು ಕದೀತಾಳೆ, ಮತ್ತೆ ಆಕೆ ಮಕ್ಕಳಿಗೆ ತಿನ್ನಿಸ್ತಾಳೆ. ಅರೆ ನಾನ್ ಏನೋ ಆತರ ಕೆಲಸ ಮಾಡಿಲ್ಲ. ನಾನು ಪಕ್ಕದ ಕಾಡಿಗೆ ಹೋಗಿ ಕಷ್ಟಪಟ್ಟು ಅಲ್ಲಿರೋ ಕಾಡಿಂದ ಆಹಾರ ತಗೊಂಡ್ ಬಂದೆ. ಮೀನು, ನೀನು ಹೇಳ್ತಾ ಇರೋದು ಸರಿ ಇಲ್ಲ. ನೀನ್ ಗೋಲ್ಡಿ ಹದ್ದು ಕಾಡಿಂದ ಹಣ್ಣು ಕದ್ದು ನಿನ್ನ ಮಕ್ಕಳಿಗೆ ತಿನ್ನಿಸ್ತೀಯಾ? ಹಾ, ಈಕೆ ಹತ್ರ ನನಗೆ ಕೊಡೋಕೆ ಏನು ಇಲ್ವಲ್ಲ, ಹಾಗಾಗಿ ಈಕೆ ಈ ರೀತಿ ಮಾಡ್ತಾಳೆ. ಮತ್ತೆ ಆಕೆ ಹೇಳೋದು ಬೇರೆ ಕಾಡಿಂದ ಹೋಗಿ ಹಣ್ಣು ತಗೊಂಬರ್ತಾಳಂತ. ಎಷ್ಟು ಹೊತ್ತು ಹೇಳಿದ್ರು ಯಾರು ನಂಬೋದಿಲ್ಲ. ಹೆಂಗ್ ಅದನ್ನ ಪ್ರೂವ್ ಮಾಡೋದಂತ ಕೂಡ ಪಾಪ ಅದಕ್ಕೆ ಗೊತ್ತಾಗಿಲ್ಲ. ಮೀನು, ಈ ವಿಷಯ ನಮ್ಮ ಕಾಡಿಗೆ ಖಂಡಿತ ಸರಿ ಇಲ್ಲ. ನೀನ್ ಈಗಿಂದ ಈಗಲೇ ಗೋಲ್ಡಿ ಹದ್ದಿನ ಹಣ್ಣಿಗೆ ಏನಾದ್ರೂ ಕೊಡಬೇಕು. ನಾನು ಇದಕ್ಕೆ ಏನ್ ಕೊಡಕ್ಕಾಗತ್ತೆ? ಇದಕ್ ಕೊಡಕ್ಕೆ ನನ್ನ ಹತ್ರ ಬೇರೆ ಏನೂ ಇಲ್ಲ. ನಿನ್ನ ಹತ್ರ ತಿನ್ನಕ್ಕೇನಿಲ್ಲ ಅಂದ್ರೆ ಏನು? ಈ ಮನೆ ಇದೆಯಲ್ಲ, ಇಷ್ಟು ದಿನದಿಂದ ನೀನು ಹಣ್ಣು ಕದ್ಕೊಂಬರ್ತಾ ಇದೀಯಾ. ಹಾಗಿದ್ಮೇಲೆ ಇಷ್ಟಾದ್ರೂ ಹಾಗೆ ಆಗುತ್ತೆ. ಈ ಮನೆ ನನಗೆ ಕೊಟ್ಬಿಡು. ದಯವಿಟ್ಟು ಹಂಗ್ ಮಾತಾಡ್ಬೇಡ. ಈ ಮನೆ ಅಂತೂ ನಾನು ನಿಂಗೆ ಕೊಟ್ಬಿಡ್ತೀನಿ. ಆದ್ರೆ ಇವಾಗ್ಲೇ ಇಲ್ಲಿಂದ ಹೋಗ್ಬೇಕು ಅಂತಂದ್ರೆ ನಾನು ಮಕ್ಕಳು ಎಲ್ಲಿ ಹೋಗ್ತೀವಿ? ದಯವಿಟ್ಟು ಹಂಗ್ ಮಾಡ್ಬೇಡ. ಮೀನು, ನೀನ್ ಈ ಮನೆ ಬಿಟ್ಟು ಹೋಗ್ಲೇಬೇಕು. ಇಲ್ಲಾಂದ್ರೆ ಈ ಗೋಲ್ಡಿ ಹದ್ದಿಗೆ ಅನ್ಯಾಯ ಆಗುತ್ತೆ. ಎಲ್ಲ ಪಕ್ಷಿಗಳು ಸೇರ್ಕೊಂಡು ಪಾಪ ಅವ್ರನ್ನ ಅಲ್ಲಿಂದ ಕಳಿಸ್ಬಿಡ್ತಾರೆ. ಅದ್ರ ನಂತರ ಗೋಲ್ಡಿ ಸಂತೋಷ ಪಡುತ್ತೆ. ಬನ್ನಿ ಮಕ್ಕಳೇ, ಮಳೆ ಜಾಸ್ತಿ ಆಗ್ತಿದೆ. ನಾವು ಬೇಗ ನಾವಿರೋದಕ್ಕೆ ಯಾವ್ದಾದ್ರು ಜಾಗ ಹುಡ್ಕೋಣ. ಮಳೆ ಅಂತೂ ತುಂಬಾ ಜೋರಾಗಿ ಬರ್ತಿರತ್ತೆ. ರೆಕ್ಕೆ ಎಲ್ಲ ಒದ್ದೆ ಆಗಿರೋ ಕಾರಣದಿಂದ ಹಾರಕ್ಕೆ ಕೂಡ ಪಾಪ ಅವಳಿಗೆ ತುಂಬಾನೇ ಕಷ್ಟ ಆಗ್ತಿತ್ತು. ಎಷ್ಟು ಕಷ್ಟ ಆದ್ರೂ ಪಾಪ ಅವಳು ನಂಬಿಕೆಯಿಂದ ಹಾರಕ್ಕೆ ಶುರು ಮಾಡ್ತಾಳೆ. ಮಕ್ಕಳು ಕೂಡ ಹಿಂದೆನೆ ಹಾರ್ಕೊಂಡು ಹೋಗ್ತಿರ್ತಾರೆ. ಕೊನೆಗೆ ಮಕ್ಕಳು ಎಷ್ಟೊತ್ತಂತ ಹಾರ್ತಾರೆ. ಅಮ್ಮ, ರೆಕ್ಕೆಲ್ಲ ನೋಡ್ತದೆ ಅಮ್ಮ. ಧೈರ್ಯ ಮತ್ತೆ ನಂಬಿಕೆ ಇರೋ ತಾಯಿಯ ಮಕ್ಕಳು ನೀವು ಕೂಡ ನನ್ನ ಹಂಗೆ ಧೈರ್ಯವಾಗಿ ಹಾರ್ಕೊಂಡು ಬರ್ಬೇಕು. ವೇಗವಾಗಿ ಬರುತ್ತಿದ್ದ ಈ ಒಂದು ಗಾಳಿಯ ಕಾರಣದಿಂದ ಆ 3 ಮಕ್ಕಳು ಹಂಗೆ ಹಿಂದ್ಗಡೆ ಹೊಡ್ಕೊಂಡು ಹೋಗ್ತಾರೆ. ಮಕ್ಕಳು ಮೂವರು ಆ ಮಾವಿನ ಮರದ ಕೆಳಗಡೆ ಹೋಗಿ ಬೀಳ್ತಾರೆ. ಅಲ್ಲಿ ತುಂಬಾನೇ ಒಣಗಿರತ್ತೆ. ಮಳೆ ಕೂಡ ಬರ್ತಿಲ್ಲ, ಗಾಳಿ ಕೂಡ ಇಲ್ಲ. ಆಮೇಲೆ ಅದೇ ಕ್ಷಣದಲ್ಲಿ ಅಲ್ಲಿಗೆ ಮೀನು ಕೂಡ ಬರ್ತಾಳೆ. ಅರೆ ಮೀನು ಹಕ್ಕಿ, ನೀನ್ ಇಷ್ಟು ಜೋರ್ ಮಳೆಯಲ್ಲಿ ಮಕ್ಕಳ ಜೊತೆಗೆ ಎಲ್ಲಿ ತಿರುಗ್ತಾ ಇದೀಯಾ? ನೀನು ಮನೇಲಿ ಇರ್ಬೇಕಲ್ವಾ? ಮಾವು ಮರ, ನಾನು ಮನೆಯಲ್ಲೇ ಇದ್ದೆ. ಅದೇ ನಾನೇನೋ ಕಳ್ತನ ಮಾಡ್ದೆ ಅಂತ ಸುಮ್ನೆನೆ ನನ್ ಮೇಲೆ ಅಭಾಂಡ ಹಾಕಿ ನನ್ನನ್ನ ಮನೆಯಿಂದಾನೇ ಕಳಿಸ್ಬಿಟ್ರು. ಆ ದುಷ್ಟನ ಕೆಲ್ಸನೇ ಇದು. ಏನ್ ತೊಂದ್ರೆ ಇಲ್ಲ, ಈಗ ನೀನು ಆರಾಮಾಗಿರ್ಬೋದು. ಈಗ ನೀನು ಯಾರ ಕಾಳಜಿ ವಹಿಸೋದು ಅವಶ್ಯಕತೆ ಇಲ್ಲ. ಹಾಗಾದ್ರೆ ನಾನು ಎಲ್ಲಿರೋದು? ಮೊದಲು ನೀವೆಲ್ಲ ನಿಮ್ಮ ಹೊಟ್ಟೆ ತುಂಬಿಸ್ಕೊಳ್ಳಿ. ಹಂಗಂತ ಹೇಳಿ ಅದು 4 ಮಾವು ಕೆಳಗಡೆ ಹಾಕತ್ತೆ. ಅರೆ ವಾ, ಇದು ಎಷ್ಟು ದೊಡ್ಡ ದೊಡ್ಡ ಮಾವು! ಹಂಗಂತ ಹೇಳಿ ಅವ್ರು ಎಲ್ಲರೂ ಸಂತೋಷವಾಗಿ ತಿನ್ನಕ್ ಶುರು ಮಾಡ್ತಾರೆ. ಅದನ್ನ ನೋಡಿ ಮಿಂಕು ಅದು ಕೂಡ ಮಾವು ತಿನ್ನಕ್ ಶುರು ಮಾಡುತ್ತೆ. ಅದ್ರ ನಂತರ ಅವಳು ಅಂತಾಳೆ, ತುಂಬಾ ಧನ್ಯವಾದ. ಸರಿ, ಈಗ ನಾವು ಹೊರಡ್ತೀವಿ. ಇಲ್ಲ, ನೀವೆಲ್ಲೂ ಹೋಗೋ ಅವಶ್ಯಕತೆ ಇಲ್ಲ. ನಾನು ನಿಮಗೆ ಮಾವಿನ ಮನೆ ಮಾಡಿ ಕೊಡ್ತೀನಿ. ಏನು ಮಾವಿನ ಮರನ? ಏನ್ ಹೇಳ್ತಿದ್ಯಾ? ಈಗ ನೋಡು. ಹಂಗಂತ ಹೇಳಿ ತುಂಬಾ ಹಣ್ಣುಗಳನ್ನು ಕೆಳಗಡೆ ಬಿಸಾಕತ್ತೆ. ಅದರ ನಂತರ ಅದು ಅದರಿಂದ ಮನೆಯನ್ನು ಸೃಷ್ಟಿ ಮಾಡುತ್ತೆ. ಅರೆ ವಾ, ಇದು ಎಷ್ಟು ಸುಂದರವಾಗಿದೆ ಗೊತ್ತಾ? ಅಮ್ಮ, ನಾವು ಯಾಕೆ ಮನೇಲಿ ಇರಬಾರ್ದು? ಯಾಕಿಲ್ಲ ಮಕ್ಕಳೇ, ನೀವು ಮತ್ತೆ ಮೀನು ಆರಾಮಾಗಿ ಇಲ್ಲಿ ಇರಬಹುದು. ಅದನ್ನ ಕೇಳಿಸ್ಕೊಂಡು ತುಂಬಾ ಸಂತೋಷ ಪಡ್ತಾರೆ ಮಕ್ಕಳು. ಅದರ ನಂತರ ಮೀನು ಜೊತೆಗೆ ಮಕ್ಕಳು ಎಲ್ಲರೂ ಸೇರ್ಕೊಂಡು ಮನೆ ಒಳಗಡೆ ಹೋಗ್ತಾರೆ. ಒಳಗಡೆ ಕುತ್ಕೊಳ್ಳೋದಕ್ಕಂತ ಮಾವಿನ ಹಣ್ಣಲ್ಲಿ ಚೇರ್ ಮಾಡಿರ್ತಾರೆ. ಅದು ಮಾತ್ರ ಅಲ್ಲ, ಆ ಮನೆ ಒಳಗಡೆ ಒಂದು ಕಿಟಕಿ ಇರುತ್ತೆ. ಆದ್ರಿಂದ ಅವರು ಆಚ್ ಕಡೆ ಇರೋ ಸೀನರಿನ ನೋಡಬಹುದು. ನೀನು ತುಂಬಾನೇ ಒಳ್ಳೆಯವನು. ನಿನಗೆ ತುಂಬಾ ತುಂಬಾ ಧನ್ಯವಾದ. ಮಾವಿನ ಮರ ನಗತ್ತೆ. ಅದರ ನಂತರ ಅದೇ ಸಮಯದಲ್ಲಿ ಕಾಡಲ್ಲಿ ತುಂಬಾ ಮಳೆ ಜಾಸ್ತಿ ಆಗತ್ತೆ. ಮಳೆ ಕಾರಣದಿಂದ ಅವರವರ ಮನೆಗಳು ಎಲ್ಲಾನು ಓಡ್ಕೊಂಡು ಹೋಗ್ಬಿಡುತ್ತೆ. ಮತ್ತೆ ಎಲ್ಲರೂ ತುಂಬಾನೇ ಕಷ್ಟಪಡ್ತಿರ್ತಾರೆ. ಅರೆ ಅಲ್ಲಿ ನೋಡಿ, ಮಾವಿನ ಮರದ ಅಕ್ಕಪಕ್ಕ ಸ್ವಲ್ಪನೂ ನೀರು ನಿಂತ್ಕೊಂಡಿಲ್ಲ. ನಡೀರಿ, ಎಲ್ರು ಅಲ್ಲಿಗೆ ಹೋಗೋಣ. ಪಕ್ಷಿಗಳು ಎಲ್ಲಾನು ಮಾವಿನ ಮರದ ಹತ್ರ ಬಂದ್ಬಿಡ್ತವೆ. ನಿಮ್ಮೆಲ್ಲರನ್ನೂ ಇಷ್ಟು ದಿನ ಆದ್ಮೇಲೆ ನೋಡ್ತಾ ಇದ್ದೀನಿ. ನಿಮ್ಮನ್ನು ಭೇಟಿಯಾಗಿ ಚೆನ್ನಾಗಿ ಅನಿಸ್ತು. ನಾವು ನಿಮ್ಮ ಹತ್ರ ಯಾವತ್ತೂ ಬರ್ತಾ ಇರಲಿಲ್ಲ.
ಆದರೆ ಮಳೆಯಲ್ಲಿ ನಮ್ಮ ಮನೆ ಬಿದ್ದೋಯ್ತು. ಆದರೆ ಗೊತ್ತಿಲ್ಲ ಎಂಥ ವಿಪರ್ಯಾಸ ಅಂದರೆ ನಿನ್ನ ಅಕ್ಕಪಕ್ಕ ಸ್ವಲ್ಪನೂ ಮಳೆ ನೀರೇ ನಿಂತ್ಕೊಳ್ತಾ ಇಲ್ವಲ್ಲ. ಆಗ ಅವ್ರ ಎಲ್ಲರ ದೃಷ್ಟಿ ಮಾವಿನ ಮನೆಯ ಮೇಲೆ ಬೀಳುತ್ತೆ. ಅದರ ಕಿಟಕಿಯಲ್ಲಿ ಮಿನ್ನು ಕುತ್ಕೊಂಡು ನೋಡ್ತಿರ್ತಾಳೆ. ಅರೆ, ಈ ಮೀನು ಹಕ್ಕಿಗೆ ಮನೆ ಎಲ್ಲಿಂದ ಬಂತು? ಇದು ಮಾವಿನ ಮನೆ. ನಾನು ನಿಮಗೂ ಈ ರೀತಿ ಮನೆ ಮಾಡಿ ಕೊಡ್ತೀನಿ ಸ್ನೇಹಿತರೆ. ಆದರೆ ಇದಕ್ಕೂ ಮುಂಚೆ ನಾನು ನಿಮಗೆ ಹೇಳೋಕೆ ಬಯಸ್ತೀನಿ, ಈ ಸೋನಿ ಪರಿವಾಳನ ನಾನು ಸಾಯಿಸಲಿಲ್ಲ. ಗೋಲ್ಡಿ ಹದ್ದು ನನ್ನ ಒಂದು ಕೊಂಬೆನ ಮುರಿದು ಬಿಡ್ತು. ಅದು ಸೋನಿ ಪರಿವಾಳ ಮೇಲೆ ಬಿದ್ದುಬಿಡ್ತು. ಮತ್ತು ಆಮೇಲೆ ಅದು ಹೊಡೋಯ್ತು. ಮತ್ತೆ ನೀವೆಲ್ಲರೂ ನನ್ನ ಮಾತನ್ನ ಕೇಳ್ದೇನೆ ನನ್ನ ಅಪರಾಧಿ ಮಾಡಿಬಿಟ್ರಿ. ಅದನ್ ಕೇಳಿಸ್ಕೊಂಡು ಎಲ್ಲರಿಗೂ ತುಂಬಾನೇ ಆಶ್ಚರ್ಯ ಆಗತ್ತೆ. ಗೋಲ್ಡಿ ಅದು ಇಷ್ಟೊಂದು ದುಷ್ಟನ? ನಮಗಿದ್ರ ಬಗ್ಗೆ ಗೊತ್ತೇ ಇರಲಿಲ್ಲ. ನೀವೆಲ್ಲರೂ ನೆಂದಿದ್ದೀರಾ. ವಾತಾವರಣ ತುಂಬ ತಣ್ಣಗಿದೆ. ನಾನು ನಿಮ್ಮೆಲ್ರಿಗೋಸ್ಕರ ಎಂಥ ಮನೆ ಮಾಡಿ ಕೊಡ್ತೀನಂದ್ರೆ ನೀವು ಅದ್ರಲ್ಲಿ ಆರಾಮಾಗಿರಬಹುದು. ಹಂಗಂತ ಹೇಳಿ ಮಾವಿನ ಮರ ತುಂಬಾ ಮಾವಿನ ಹಣ್ಣುಗಳನ್ನು ಕೆಳಗಡೆ ಹಾಕತ್ತೆ. ಅದರ ಮೂಲಕ ಅದು 4 ಮಾವಿನ ಮನೆಗಳನ್ನು ತಯಾರು ಮಾಡತ್ತೆ. ಅರೆ ವಾ, ಈ ಮನೆ ಎಷ್ಟು ಸುಂದರವಾಗಿದೆ. ಆದ್ರೆ ಈ ಮನೆ ಅದೃಷ್ಟದೇ ಹೆಂಗ್ ತಯಾರಾಗ್ಬಿಡ್ತು? ಯಾವಾಗ ನೀವು ನನ್ನ ಹತ್ರ ಬರ್ತೀರಲ್ಲ ಮತ್ತು ನನ್ನ ಹಣ್ಣನ್ನು ತಿನ್ನೋಕೆ ಬಿಟ್ಬಿಟ್ರಲ್ಲ, ಆಗ ನಾನು ದಿನ ರಾತ್ರಿ ಆಳ್ತಾ ಇದ್ದೆ. ಆಗ ನನ್ನ ಹತ್ರ ಒಂದು ದೇವತೆ ಬಂದಿತ್ತು. ಆಗ ಆಕೆ ನನ್ನ ಮಾವಿನ ಹಣ್ಣು ತಿಂದು ನನಗೆ ವರ ಕೊಡ್ತು. ಯಾವುದೇ ಕಾಲ ಬಂದರೂ ಸಹ ಅದು ನನಗೆ ಯಾವುದೇ ರೀತಿಯಲ್ಲಿ ತೊಂದರೆ ಕೊಡೋದಿಲ್ಲ ಅಂತ. ಮತ್ತು ನನಗೆ ಯಾವಾಗ ಬೇಕು ನನ್ನ ಮಾವಿನ ಹಣ್ಣುಗಳನ್ನು ಕಷ್ಟದಲ್ಲಿರೋ ಪ್ರತಿಯೊಬ್ಬ ಕಾಡುವಾಸಿಗಳಿಗೆ ಕೊಡಬೇಕು ಅಂತ. ನೀನು ನಮ್ಮನ್ನು ಕ್ಷಮಿಸ್ಬಿಡು ಪ್ರೀತಿ ಮರ. ನಮ್ಮಿಂದ ತುಂಬ ದೊಡ್ಡ ತಪ್ಪಾಯಿತು. ಮತ್ತು ಇಷ್ಟು ಸುಂದರ ಮನೆಗೆ ಧನ್ಯವಾದ. ಅದನ್ ಕೇಳಿಸ್ಕೊಂಡು ಮರ ಸಂತೋಷ ಪಡುತ್ತೆ. ಎಲ್ಲ ಪಕ್ಷಿಗಳು ತುಂಬಾ ಸಂತೋಷವಾಗಿ ಅವರವರ ಮನೆಗಳೊಳಗಡೆ ಹೋಗ್ತಾರೆ. ವಾವ್! ಎಲ್ಲರಿಗೂ ಮನೆ ತುಂಬಾನೇ ಇಷ್ಟ ಆಗತ್ತೆ. ಅವರೆಲ್ಲರೂ ಕಿಟಕಿ ಹತ್ರನೇ ಕೂತ್ಕೊಂಡು ಮಳೆಯನ್ನು ನೋಡ್ತಾ ಎಂಜಾಯ್ ಮಾಡ್ತಾ ಇರ್ತಾರೆ. ಆಗ ಗೋಲ್ಡಿ ಹದ್ದು ಅಲ್ಲಿಗೆ ಬರ್ತಾನೆ. ಇದೇನು ನೀವೆಲ್ಲರೂ ಈ ಮಾವಿನ ಮರದ ಹತ್ರ ಕೂತಿದ್ದೀರಾ? ಈತನು ಕೊಲೆಗಾರ ಅಂತ ಗೊತ್ತಿದ್ರು ನಮಗೆ ನಿನ್ನೆಲ್ಲ ಮೋಸ್ದಾಟ ಗೊತ್ತಾಗಿದೆ ಗೋಲ್ಡಿ. ಈಗ ನಮ್ಮ ಕಾಡಿಂದ ಹೊರಟೋಗು. ಅದನ್ ಕೇಳಿಸ್ಕೊಂಡು ಗೋಲ್ಡಿಗೆ ತುಂಬಾನೇ ಕೋಪ ಬರುತ್ತೆ. ಆಗ ಅದರ ಮೇಲೆ ಮಿಂಚು ಬೀಳುತ್ತೆ. ಆಗ ಅದು ಢಮ್ ಅಂತ ಕೆಳಗಡೆ ಬಿದ್ಬಿಡುತ್ತೆ. ಮರದ ಜೊತೆಗೆ ಅಲ್ಲಿರುವ ಬೇರೆ ಎಲ್ಲಾ ಪಕ್ಷಿಗಳು ನೋಡಿ ನಗಕ್ಕೆ ಶುರು ಮಾಡ್ಬಿಡ್ತಾರೆ.